ಹೇ ಗೈಸ್, ಶುಭ ಶುಕ್ರವಾರ. ಹ್ಯಾಪಿ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಗೈಸ್, ಇವತ್ತು ಶುಕ್ರವಾರ ಅಲ್ವಾ, ಸೊ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದ್ದೀನಿ ಆಲ್ರೆಡಿ. ಸೊ ಇವಾಗ ದೇವರು ನಮಗೂ ನಿಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಬನ್ನಿ ಅಡುಗೆ ಮನೆಗೆ ಹೋಗೋಣ. ಆ್ಯಂಡ್ ನಮ್ಮ ದೇವರು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಲ್ಲ, ನೋಡೋಕ್ಕೆ ಸೂಪರ್ ಅನಿಸುತ್ತೆ. ನನ್ನ ದೃಷ್ಟಿನೇ ತಾಕತ್ತೆ ಅನಿಸುತ್ತೆ. ಬೇಡ, ಯಾರ ದೃಷ್ಟಿನೂ ತಾಕೋದು ಬೇಡ. ಬನ್ನಿ ನಾವು ಅಡುಗೆ ಮನೆಗೆ ಹೋಗೋಣ, ತಿಂಡಿ ಮಾಡ್ಕೊಂಡು ತಿನ್ನೋಣ. ಸೊ ಇವತ್ತು ತಿಂಡಿಗೆ ಏನು ಮಾಡ್ತಾಯಿದ್ದೀನಿ? ರೊಟ್ಟಿ ಮಾಡ್ತಾಯಿದ್ದೀನಿ, ಅಕ್ಕಿ ರೊಟ್ಟಿ. ನೆನೆ ಹೇಗೂ ಪನ್ನೀರು ಬಟರ್ ಪನ್ನೀರು ಏನು ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ ಅಲ್ಲ, ಸೊ ಅದಿದೆ. ಹಾಗಾಗಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಅಕ್ಕಿ ರೊಟ್ಟಿಗೆ ಗಂಜಿ ಮಾಡಿಕೊಂಡೆ. ಬನ್ನಿ ಇವಾಗ ಸ್ವಲ್ಪ ಬೆಳಕಾಗಿದೆ, ನಮ್ಮ ಸೂರ್ಯ ಹೇಗೆ ಕಾಣ್ತಾ ಇದ್ದಾನೆ ಅಂತ ನೋಡ್ಕೊಂಡು ಬರೋಣ. ಹೇ ಗೈಸ್, ಗುಡ್ ಮಾರ್ನಿಂಗ್. ಗೈಸ್ ನೋಡಿ ಎಷ್ಟು ಚೆಂದ ಇದೆ ಆಕಾಶ. ಒಂದು ಲೇಯರ್ ಸ್ಕೈ ಬ್ಲೂ, ಇನ್ನೊಂದು ಲೇಯರ್ ಆರೆಂಜ್, ಇನ್ನೊಂದು ಲೇಯರ್ ಸ್ವಲ್ಪ ವೈಟಿಶ್ ಥರ ಸ್ಕೈ ಬ್ಲೂ. ಸಖತ್ತಾಗಿ ಕಾಣ್ತಾ ಇದೆ ಅಲ್ಲ. ಈಗ ಟೈಮ್ ಎಷ್ಟು ಗೊತ್ತಾ? 6:45. ಈಗ ಟೈಮ್ ಬಂದು ಜಸ್ಟ್ 6:41 ಗೈಸ್. ಪೂಜೆ ಎಲ್ಲ ಆಯಿತು. 6 ಗಂಟೆ ಒಳಗೆ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ 6:15 ಆಗೋಯ್ತು. 6:20 ಎದ್ದಿದ್ದೆ, ಆದರೆ ಮೇಲ್ಗಡೆಯಿಂದ ಕೆಳಗಡೆ ಬರೋ ಅಷ್ಟರಲ್ಲಿ ಅಷ್ಟೊತ್ತಾಯಿತು. ಕರೆಕ್ಟಾಗಿ ಮೇ ಬಿ 4:55 ಎದ್ದೆ. ಆಟೋಮ್ಯಾಟಿಕ್ಕಾಗಿ ಎಚ್ಚರ ಆಗತ್ತೆ. ಎದ್ದು ಕೂತಿದ್ದೆ. ಅಷ್ಟರಲ್ಲಿ ಚಿಂಟು ಪಪ್ಪನೂ ಎದ್ದ. ಅವನು ಬಾತ್ರೂಮ್ಗೆ ಹೋಗೋಕ್ಕೆದ್ದ. ಸೊ ಅವನು ಅಂದ್ಕೊಂಡಿರ್ತಾನೆ, ಏನು ಇವಳು ದೆವ್ವದ ಥರ ಎದ್ದು ಕೂತಿದ್ದಾಳೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಸೊ ಆಮೇಲೆ ಎದ್ದು ಗೀಸರ್ ಹಾಕೋದು. ನಮ್ಮ ಕೋಳಿ ವಿಶ್ ಮಾಡ್ತಾ ಇದೆ, ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ. ಅಲ್ಲೊಂದು ಕೋಳಿ ಕೂಕೋತಾ ಇದೆ. ಸೊ ಆಮೇಲೆ ಎದ್ದು ಗೀಸರ್ ಹಾಕ್ಕೊಂಡು ಸ್ವಲ್ಪ ಹೀಗೆ ರೀಕಾಲ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಟೈಮ್ ಆಯಿತು. ಸ್ನಾನ ಮಾಡ್ಕೊಂಡು ಕೆಳಗೆ ಬಂದು ಪೂಜೆ ಮಾಡಿದ್ದೀನಿ. ಇವಾಗ ತಿಂಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ನೆನೆ ಹೇಗೂ ಪನ್ನೀರ್ ಮಾಡಿದ್ದೆ ಅಲ್ಲ, ಪನ್ನೀರ್ ಬಟ್ರ್ ಮಸಾಲ ಸಖತ್ತಾಗಿತ್ತು ಗೈಸ್. ಅದಕ್ಕೆ ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ಹೇಗೂ ರೊಟ್ಟಿಗೆ ಏನಾದರೂ ನೆಂಚ್ಕೊಳ್ಳೋಕಿದ್ರೆ ಚೆನ್ನಾಗಿರುತ್ತೆ ಅಲ್ಲ. ಸೊ ಪನ್ನೀರ್ ಬಟರ್ ಮಸಾಲ ಇದೆ. ಸೊ ಬಾರ್ಸೋಣ ಇವತ್ತು ರೊಟ್ಟಿ ಮಾಡಿಕೊಂಡು. ಬಟ್ಟೆ ಇನ್ನೂ ತೊಗೊಬಂದಿಲ್ಲ ಕೆಳಗಡೆಗೆ. ಇವಾಗ ಹೋಗಿ ಬಟ್ಟೆ ತೊಗೊಬಂದು ನೆನೆ ಹಾಕೋಣ ಬನ್ನಿ. ಬಟ್ಟೆ ಎಲ್ಲ ನೆನೆ ಹಾಕ್ಬಿಟ್ಟು ಬಂದೆ. ಹಾಗೆಯೇ ಈಗ ನೀರು ಕುಡಿದು ಬಿಡೋಣ ಅಂದ್ಬಿಟ್ಟು ನೀರು ಕುಡಿತಾ ಇದ್ದೀನಿ. ಒಂದು ಗ್ಲಾಸ್ ಕುಡಿತೀನಿ, ತಣ್ಣೀರು ಅಥವಾ ಬಿಸಿನೀರು ಅಂತ ನೋಡಲ್ಲ. ಒಂದು ಫುಲ್ ಗ್ಲಾಸ್ ವಾಟರ್. ಚಿಂಟುಗೆ ನೀರು ಕೊಟ್ಬಿಟ್ಟು ಹೇಳಿಸ್ಬಿಟ್ಟು ಬಂದೆ. ಹೇಳ್ತಾನೆ, ಅಮ್ಮ ನೀನು 6:59ಕ್ಕೂ ನನ್ನನ್ನು ಹೇಳಿಸೋ ಹಾಗಿಲ್ಲ, 7 ಗಂಟೆ ಮೇಲೆ ಇರಬೇಕು. ಬರೀ ಕೀ ಮಾಡ್ತಾನೆ. ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅವನಿಗೆ ಬೆಳಗ್ಗೆ ಹೊತ್ತು ಹೇಳೋದು ಅಂದರೆ, ಬೇಕಾದ್ರೆ ಅದು ಅಕಸ್ಮಾತ್ ತಪ್ಪಿ 6:59 ಇದ್ರೂ ಅವನು ನೋಡು ಇಷ್ಟಿದೆ ಅಂದ್ಬಿಟ್ಟು ಮತ್ತೆ ದಬ ಹಾಕೋತಾನೆ ಬೇಕಾದರೆ. ಅಯ್ಯೋ ಕತೆ ಹುಡುಗ. ಸೊ ಅವನಿಗೆ ನೀರು ಕೊಟ್ಬಿಟ್ಟು ಎದ್ದೋಳಿಸಿ ಕೂರಿಸಿ ಬಂದಿದ್ದೀನಿ. ಪುಟ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಪುಟ ಅಂತ. ಇವಾಗ ನಾನು ರೊಟ್ಟಿ ಇಟ್ಟು ಕಲಿಸ್ತಾ ಇದ್ದೀನಿ. ರೊಟ್ಟಿ ಇಟ್ಟು ಕಲಿಸ್ಬಿಟ್ಟು ಕಾಫಿ ಮಾಡ್ಕೊಳ್ಳೋಣ. ಕಾಫಿ ಮಾಡಿಕೊಂಡು ಹೋಗಿ ಸ್ವಲ್ಪ ಬಟ್ಟೆ ಒಗೆಯೋಣ. ಆಮೇಲೆ ಬಂದು ರೊಟ್ಟಿ ಮಾಡೋಣ. ನೋಡಿ, ರೊಟ್ಟಿ ಇಟ್ಟು ಕಲಸಿ ಆಯಿತು.
ಒಂದು ಸಲ ಪನ್ನೀರ್ ಮಸಾಲಾನ ಬಿಸಿ ಮಾಡಿಕೊಂಡೆ, ಕುದಿಸಿಟ್ಬಿಡೋಣ, ಆಮೇಲೆ ಟೈಮ್ ಸಿಗಲ್ಲ ಗೈಸ್, ಒಂದಾದ್ಮೇಲೆ ಒಂದು ಮಾಡ್ತಾನೆ ಇರಬೇಕು. ಸ್ಟವ್ ಎಲ್ಲ ಆಕ್ಯುಪೈ ಆಗಿಬಿಟ್ರೆ ಮತ್ತೆ ನನಗೇ ಇರಲ್ಲ ಅಂದ್ಬಿಟ್ಟು ರೊಟ್ಟಿ ಮಾಡ್ಕೊಂಡು ಕುತ್ಕೊಂಡಾಗ ಪನ್ನೀರನ್ನ ಬಿಸಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗಲೇ ಮಾಡಿಡೋಣ ಅಂದ್ಬಿಟ್ಟು ಮಾಡಿಡ್ತಾ ಇದ್ದೀನಿ. ಸೊ ಪನ್ನೀರೆಲ್ಲ ಬಿಸಿ ಮಾಡಿಕೊಂಡು ಒಂದು ರೌಂಡ್ ಕಾಫಿ ಕುಡಿದು ಬಿಟ್ಟರೆ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಕ್ಕೆ ಆರಾಮ್ ಅನಿಸುತ್ತೆ. ಯಾಕೆ ಹೇಳಿ, ಬೆಳಗ್ಗೆನೇ ಎದ್ದಿರ್ತೀನಿ, ಅಷ್ಟು ಅರ್ಲಿಯಿಂದ ಮಾರ್ನಿಂಗಲ್ಲ, ಹಾಗಾಗಿ ಸ್ವಲ್ಪ ಏನಾದರೂ ಬಿಸಿಯಾಗಿ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನೋಡಿ ಬಿಸಿ ಬಿಸಿ ಕಾಫಿ ಮಾಡ್ಕೋತಾ ಇದ್ದೀನಿ. ಕಾಫಿ ಕುಡಿದ್ರೆ ನೆಮ್ಮದಿ ಆಗುತ್ತೆ, ಒಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಆಗುತ್ತೆ ಅಂತಲೂ ಅನ್ಬೋದು. ಇದೆಲ್ಲ ಭ್ರಮೆ ಅನಿಸುತ್ತೆ, ಏನೋ ಗೊತ್ತಿಲ್ಲ, ಏನೋ ಚಟನೂ ಇರ್ಬೋದು ಅನಿಸುತ್ತೆ. ಒಟ್ಟ ನೋಡಿ ಕಾಫಿ ಕುಡಿಬೇಕು, ಅದಕ್ಕೊಂದು ನೆಪ ಅಷ್ಟೆ. ಗೈಸ್, ಇನ್ನೂ ಟೈಮು 7:20. ಬನ್ನಿ ನಾವು ಫಸ್ಟು ಸ್ವಲ್ಪ ಬಟ್ಟೆ ಒಗೆಯೋಣ 8 ಗಂಟೆ ತನಕ. ಬಿಕಾಸ್ 8:15ಗೆ ಚಿಂಟುಗೆ ತಿಂಡಿ ಕೊಟ್ಟರೆ ಸಾಕು. ಹಾಗಾಗಿ ಟೈಮೆಲ್ಲ ವೇಸ್ಟ್ ಮಾಡೋದು ಬೇಡ. ನೋಡಿ ಸೂರ್ಯ ಎಷ್ಟು ಬ್ರೈಟಾಗಿದೆ ಗೊತ್ತಾ. ಬನ್ನಿ, ಕಾಯಕವೇ ಕೈಲಾಸ. ಮಾಡೋ ಕೆಲಸನ ನಿಯತ್ತಿಂದ ನಗ್ನಗ್ತಾ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲವುದು ಒಲಿಯುತ್ತೆ. ಎಲ್ಲದಕ್ಕೂ ಟೈಮ್ ಬರಬೇಕು ಅಷ್ಟೆ. ಗೈಸ್, ಸ್ವಲ್ಪ ಬಟ್ಟೆ ಹೋಗ್ಬಿಟ್ಟು ಬಂದೆ. ಟೈಮ್ ಬಂದು 8:08 ಆಗಿತ್ತು. ಸೊ ಚಿಂಟುಗೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಬಂದೆ. ರೊಟ್ಟಿ ಅಲ್ಲ, ನಿಮಗೆಲ್ಲ ಅನಿಸಿರ್ಬೋದಲ್ಲ, ನನ್ನ ಚಪಾತಿ ಆದರೆ ನಂದು ಎಲ್ಲ ದೇಶಗಳನ್ನೂ ನೋಡ್ಕೊಂಡು ಬರುತ್ತೆ. ಆದರೆ ರೊಟ್ಟಿ ನೋಡಿ ನಾನೇ ಕೈಯಾರ ತಟ್ಟೋದು ರೌಂಡಿಗೆ ಬರುತ್ತೆ. ಸೊ ಇಲ್ಲಿ ನನಗೇನು ಗೊತ್ತಾಯಿತು ಗೊತ್ತಾ, ಚಪಾತಿ ಬಿಡಿ ಅದು ಹೊತ್ತೋದು, ನನ್ನ ಕೈಯಾರ ನಾನು ಏನು ಮಾಡಿದ್ರೂ ಅದು ಅಚ್ಚುಕಟ್ಟಾಗಿರುತ್ತೆ. ನಾನೇ ತೊಟ್ಟೋದು. ಸೊ ಹಾಗಾಗಿ ನನಗೆ ಗೊತ್ತು ಅದನ್ನು ಎಲ್ಲಿ ಏನು ಮಾಡಬೇಕು ಅಂತ. ಅದೇ ಚಪಾತಿ ಹಾಗಲ್ಲ, ಹಿಂಗೆ ಅದನ್ನು ಇದು ಮಾಡೋದಲ್ಲ, ಲಟ್ಸೋದು. ಸೊ ಅದು ಯಾವ ಮೂಲೆಗೆ ಬೇಕಾದ್ರೂ ಎಳ್ಕೊಂಡು ಹೋಗುತ್ತೆ. ಯಾವ ಮೂಲೆಗೆ ಹೋಗುತ್ತಲ್ಲ ಆ ಮೂಲೆಗೆ ನಾನು ಹೋಗ್ತಾ ಹೋಗ್ತೀನಿ, ಅದು ದೊಡ್ಡದಾಗ್ತಾ ಹೋಗುತ್ತೆ. ಬಟ್ ರೊಟ್ಟಿ ನೋಡಿ ನನ್ನ ಕೈಯಲ್ಲಿ ಹಿಡ್ತಾ ಇರುತ್ತೆ. ಸೊ ಅದು ಹೇಗೆ ಮಾಡಬೇಕು, ಹೆಂಗೆ ಇದು ಮಾಡಬೇಕು, ಯಾವ ಶೇಪಿಗೆ ತರಬೇಕು ಅಂತ. ಸೊ ಅದು ತುಂಬ ಚೆನ್ನಾಗಿ ಸರ್ಕಲ್ ಬರುತ್ತೆ. ಸೂಪರ್ ಅಲ್ಲ. ಎಲ್ಲರಿಗೂ ಎಲ್ಲೆಲ್ಲೋ ಜ್ಞಾನೋದಯ ಆದರೆ ಸ್ಟವ್ ಮುಂದೆ ಜ್ಞಾನೋದಯ ಆಗೋದು, ಎಂಟರ್ಟೈನ್ಮೆಂಟ್ ಆಗೋದು ನೋಡಿದ್ದೀರಾ ನೀವು. ಇವಾಗ ಸ್ವಲ್ಪ ದಿನದ ಮುಂಚೆ ಏನು ಮಾಡ್ತಾಯಿದ್ದೆ ಗೊತ್ತಾ, ಚಿಂಟುಗೆ 2 ರೊಟ್ಟಿ, ನನಗೆ 2 ರೊಟ್ಟಿ, ನನಗೆ 2 ಆಗ್ಬೋದು 1 ಆಗ್ಬೋದು, ಇಲ್ಲ ನಾನು ಒಂದೇ ರೊಟ್ಟಿ ಮಾಡ್ಕೊಳ್ಳೋದು ಆ್ಯಕ್ಚುಲಿ. ಬಿಕಾಸ್ ಚಿಂಟು ಪಪ್ಪ ಹೇಳೋಕ್ಕಾಗಲ್ಲ, ಒಂದೊಂದು ಸಲ ಅರ್ಧ ತಿಂತಾನೆ, ಒಂದು ಸಲ 1 ತಿಂತಾನೆ, ಒಂದು ಸಲ 2 ತಿಂತಾನೆ. ಹಾಗಾಗಿ ಬಟ್ ಅವನಿಗೆ ಫಿಕ್ಸ್ ಅಂತ 3 ರೊಟ್ಟಿ ಮಾಡ್ತೀನಿ, ಮತ್ತು ಚಿಂಟು ಅಜ್ಜಿಗೆ 3. ಸೊ ಎಷ್ಟು ಮಾಡ್ತಾಯಿದ್ದೆ ಹೇಳಿ, 3 3 6 2 8 ಒಂದು 9 ರೊಟ್ಟಿ ಮಾಡ್ತಾಯಿದ್ದೆ. ಇವಾಗ ನನಗೂ ಚಿಂಟುಗೆ ಸೇರಿಸಿ 5 ರೊಟ್ಟಿ ಮಾಡ್ತೀನಿ. ಇಟ್ ಡಿಪೆಂಡ್ಸ್, ಚಿಂಟು ಚೆಂದಾಗಿದ್ರೆ ನೆಂಚ್ಕೊಳ್ಳೋಕ್ಕೆ ಜಾಸ್ತಿ ತಿಂತಾನೆ, ಇಲ್ಲ ಅಂದರೆ ಕಮ್ಮಿ ತಿಂತಾನೆ. ಹಾಗಾಗಿ 5 ರೊಟ್ಟಿ ಮಾಡ್ತೀನಿ. ಅಮ್ಮ ಮಗನಿಗೆ ತಿಂಡಿ ರೆಡಿ. ಬನ್ನಿ ಈಗ ಹೋಗಿ ತಿಂಡಿ ತಿನ್ನೋವ. ನಮ್ಮ ಚಿಂಟುನು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬರ್ತಾ ಇದ್ದಾನೆ, ಅದು ಅಮ್ಮ ಹೇಳಿದ ಮೇಲೆ. ಗೈಸ್, ಈಗ ಟೈಮ್ ಬಂದು ಹತ್ತತ್ರ 9 ಗಂಟೆ. ಬನ್ನಿ ಹೋಗಿ ಚಿಂಟುನ ಬಿಟ್ಬಿಟ್ಟು ಬರೋಣ. ಗೈಸ್, ಚಿಂಟುನ ಬಿಟ್ಟು ಬಂದೆ. ಇವಾಗ ಹೋಗಿ ಇರೋ ಬಟ್ಟೆಗಳನ್ನ ಒಗಿಬೇಕು. ಬಟ್ ಅದಕ್ಕೂ ಮುಂಚೆ ಸ್ವಲ್ಪ ಎಡಿಟಿಂಗ್ ಕೆಲಸ ಮಾಡೋಣ, ಆಮೇಲೆ ನಾವು ಹೋಗಿ ಬಟ್ಟೆ ವಾಶ್ ಮಾಡೋಣ. ಬಿಕಾಸ್ ಯಾವಾಗಲೂ ಕೆಲಸ ಮಾಡ್ತಾಯಿದ್ರೆ ಮಾಡ್ತಾನೇ ಇರ್ತೀನಿ. ನಮ್ಮ ಚಿಂಟು ಬಂದಮೇಲೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಅವ್ನು ಮೊಬೈಲ್ ಹಾಕ್ಕೊಂಡಿರ್ತಾನೆ, ಇಲ್ಲಾಂದರೆ ಅವ್ನು ಓದುವಾಗ ನಾನು ಮಾತಾಡೋದು ವಾಯ್ಸ್ ಓವರ್ ಕೊಡೋದು ಅಷ್ಟು ಸರಿ ಅನಿಸಲ್ಲ. ಬಿಕಾಸ್ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ. ಹೀಗೆ ಏನಾದ್ರು ಒಂದು ಆಗುತ್ತೆ, ಇಲ್ಲಾಂದರೆ ಅಮ್ಮ ನನ್ನ ಪಕ್ಕದಲ್ಲೇ ಇರು ಅಂತ ಹೇಳ್ತಾನೆ. ಸೊ ಹೀಗಾಗಿ ಚಿಂಟು ಇದ್ದಾಗ ನನಗೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ, ಅವರಪ್ಪ ಇದ್ದಾಗಲೂ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಸೊ ನನಗೆ ಎಡಿಟಿಂಗ್ ಮಾಡೋಕ್ಕೆ ಪ್ರೈವೇಸಿ ಬೇಕು. ಈಗ ಯಾರೂ ಇಲ್ಲ, ಸ್ವಲ್ಪ ಎಡಿಟಿಂಗ್ ಮಾಡಿಬಿಟ್ಟು
ಆಮೇಲೆ ನಾವು ಬಟ್ಟೆ ಒಗೆಯೋಣ. ಬನ್ನಿ. ಎಡಿಟಿಂಗ್ ಮಾಡಿ ಬಟ್ಟೆ ಎಲ್ಲ ಒಗೆದು ಇವಾಗ ಚಿಂಟುಗೆ ಊಟ ಮಾಡಿಸೋಣ ಅಂತ ಬಂದಿದ್ದೀನಿ. ಚಿಂಟುಗೆಲ್ಲ ಊಟ ಮಾಡಿಸಿ ಆಯಿತು. ಅವನು ಚಾಕ್ಲೇಟ್ ಬೇಕು ಅಂದ. ಸೊ ಈಗ ಚಾಕ್ಲೇಟ್ ತಗೊಡೋಣ ಅಂತ ಬಂದಿದ್ದೀನಿ. ನೋಡಿ ಅವನಲ್ಲಿ ಅವನಿಗೆ ಯಾವ ಚಾಕ್ಲೇಟ್ ಬೇಕಲ್ಲ ಅದನ್ನು ತಗೋತಾ ಇದ್ದಾನೆ. ಚಾಕ್ಲೇಟ್ ಅಂದರೆ ಏನು ದುಬಾರಿ ಚಾಕ್ಲೇಟ್ಸ್ ಅಲ್ಲ. ಮುಂಚೆ ಎಲ್ಲ ನಾವು 4 ಆಣಿ 50 ಪೈಸಕ್ಕೆ ತಗೋತಿದ್ದು ಚಾಕ್ಲೇಟು ಇವಾಗ ₹1 ಒಂದು ಆಗೋಗಿದೆ. ಆರೆಂಜ್ ಚಾಕ್ಲೇಟ್ ನಿಮಗೆಲ್ಲ ನೆನಪಿರುತ್ತೆ ಮೋಸ್ಟ್ ಪ್ರಾಬ್ಲಿ. ನನಗಂತೂ ತುಂಬ ಇಷ್ಟ. ಮತ್ತು ಆರೆಂಜು ಚಿಕ್ಕಿ ತೊಗೊಂಡಿದ್ದಾನೆ. ₹10 ತೊಗೊಂಡು ಬಂದ. ಅಮ್ಮ ನಂಗೆ 3 ಸಾಕು ಅಂದ. ಸರಿ ಆಯಿತು ಅಂದ್ಬಿಟ್ಟು ಮಿಕ್ಕಿದ್ದು ಕೊಟ್ಟ. ನಾನು ಹಂಗಂಗೆ ಹೋಯ್ತಾ ಬರ್ತಾ ತಿಂತಾ ಇರ್ತೀನಿ. ಗೈಸ್, ಚಿಂಟುಗೆ ಊಟ ಮಾಡಿಸಿ ಬಂದೆ. ಬರುವಾಗ ಐರನ್ ಬಟ್ಟೆ ತೊಗೊಬಂದೆ. ಈ ಸಲ ಜಾಸ್ತಿ ಇತ್ತು ಐರನ್ ಬಟ್ಟೆ. 2 ಬ್ಯಾಗಲ್ಲಿ ಕೊಟ್ಟಿದ್ದೆ. ಬಂದಿದ್ದೀನಿ. ಬೆಳಗ್ಗೆ ಆಯಿತು ಅಂದರೆ ಎಷ್ಟು ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ಈ ಕೆಲಸಗಳು ಮಾಡಲಿಲ್ಲ ಅಂದರೆ ಇದನ್ನೆಲ್ಲ ಮಾಡಿಸ್ಕೋತಾ ಇದ್ದಾರಲ್ಲ ಅವ್ರ ದಿನ ಮುಂದೆ ಹೋಗಲ್ಲ. ಐರನ್ ಬಟ್ಟೆ ಇಲ್ದೇ ಮನೆಯಿಂದ ಹೊರಗೆ ಹೋಗೋದೇ ಇಲ್ಲ ಜನಗಳು. ಸೊ ಈ ಐರನ್ ಬಟ್ಟೆ ಹಾಕೊಳ್ಳುವಾಗ ಅಟ್ಲೀಸ್ಟ್ ಈ ಬಟ್ಟೆ ವಾಶ್ ಮಾಡಿದವರು ಇದನ್ನ ಐರನ್ ಮಾಡಿಸ್ಕೊಂಡವ್ರಿಗೆ ಸ್ವಲ್ಪ ಒಳ್ಳೇದಾಗ್ಲಿ ಆ್ಯಂಡ್ ಅವ್ರ ಜೊತೆ ಚಂದ ನೆಡ್ಕೋಬೇಕು ಅನ್ನೋ ಮನಸ್ಥಿತಿ ಅಂತೂ ಆ ದೇವರು ಇನ್ನೂ ಕೊಟ್ಟಿಲ್ಲ. ಇದೆಲ್ಲ ಮತ್ತಾರಿಗೂ ಅಲ್ಲ, ಚಿಂಟು ಅವ್ರ ಪಪ್ಪಂಗೆ ಹೇಳ್ತಾ ಇರೋದು ನಾನು. ಇವತ್ತು ನಮ್ಮ ಮನೆ ಎಲ್ಲ ಕ್ಲೀನಾಗಿ ಹೋಗಿದೆ. ಕೆಳಗಡೆ ಮನೆ ಇವತ್ತಿಂದ ಹೊಸ ಕೆಲಸದವ್ರು ಬಂದಿದ್ದಾರೆ. ಓ ಶ್ವೇತಾ, ಹಾಗಿದ್ರೆ ಇನ್ಮೇಲೆ ನಿಮಗೆ ಕೆಲಸ ಕಮ್ಮಿ ಆಯಿತು, ಫುಲ್ ಫ್ರೀ ಆಗಿಬಿಡ್ತೀರಾ ಅಂತ ಅಂದ್ಕೋಬೇಡಿ. ನನ್ನ ಕೆಲಸಕ್ಕೆಲ್ಲ ಏನೂ ಇಲ್ಲ. ಅವ್ರ ಕೆಲಸಕ್ಕೆ ಅವರು ಕೆಲಸದವ್ರನ್ನ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನಿವತ್ತು ಬಟ್ಟೆ ವಾಶ್ ಮಾಡ್ತಾ ಇದ್ದೆ ಫೋನಲ್ಲಿ ಮಾತಾಡಿಕೊಂಡು. ಯೂಶ್ವಲಿ ನಾನು ಬಟ್ಟೆ ವಾಶ್ ಮಾಡುವಾಗ ಅಚ್ಚು ಜೊತೆ ಮಾತಾಡ್ತೀನಿ, ಬಟ್ ಇವತ್ತು ಅಚ್ಚು ಜೊತೆ ಅಲ್ಲ, ಇನ್ನೊಬ್ಬರು ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಸೊ ಆವಾಗ ಚಿಂಟು ಅವ್ರ ಅಜ್ಜಿ ಬಂದು ಸಡನ್ನಾಗಿ ಬಂದುಬಿಟ್ಟು 1-2 ಸಲ ಮಾತಾಡಿದ್ದಾರೆ, ಕರೆದಿದ್ದಾರೆ. ಅವ್ರು ಏನೋ ಮಾತಾಡಿದ್ರು. ಅವರು ಕೇಳ್ತಾಯಿದ್ರು, ನೀವು ಮೇಲ್ಗಡೆ ಕೆಲಸ ಮಾಡ್ಕೋತೀಯ ಅಲ್ಲ, ಮೇಲ್ಗಡೆ ಕೆಲಸ ಮಾಡ್ಕೋತೀಯ ಅಲ್ಲ ಅಂತ. ನಾನು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು, ಏನು ಮೇಲ್ಗಡೆ ಒರೆಸ್ಕೊತೀಯ ಅಲ್ವಾ ಅಂತ ಕೇಳಿದ್ರು. ಇದೇನಕ್ಕೆ ಹಿಂಗೆ ಕೇಳ್ತಾ ಇದ್ದಾರೆ? ನನಗೆ ತಲೆ ಎಲ್ಲೆಲ್ಲೋ ಓಡ್ತಾ ಇದೆ. ಬಿಕಾಸ್ ನಾನು ಆಲ್ರೆಡಿ ಒಬ್ರ ಜೊತೆ ಮಾತಾಡ್ತಾ ಇದ್ದೀನಿ, ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಸಡನ್ನಾಗಿ ಬಂದುಬಿಟ್ಟು ಹಿಂಗೆ ಕೇಳಿದ್ರಲ್ಲ, ಏನಕ್ಕೆ ಕೇಳ್ತಾ ಇದ್ದಾರೆ ಇವರು ಹೀಗೆ? ಮೇಲ್ಗಡೆ ನಿನ್ಗೆ ಮಾಡ್ಕೊತೀಯಲ್ಲ ಕೆಲಸ, ಮನೆ ಒರೆಸ್ಕೊತೀಯಲ್ಲ ಅಂತ. ಯಾರಾದರೂ ಸತ್ತೋದ್ರಾ ಅಂತ ಫಸ್ಟು ಥಾಟ್ ಬಂತು. ಆಮೇಲೆ ಅಕಸ್ಮಾತ್ ಇವರೆಲ್ಲ ಔಟ್ಸೈಡ್ ಹೋಗ್ತಾರೆ ಅಲ್ಲ, ಯಾವಾಗಲೂ ಎಲ್ಲೋ ಹೋಗ್ತಾರೆ ಅಲ್ಲ, ಸೊ ಅಲ್ಲೇನಾದರೂ ಹೋಗ್ತಾ ಇದ್ದಾರಾ, ಅದಕ್ಕೇ ನನ್ನನ್ನು ಕೇಳ್ತಾ ಇದ್ದಾರಾ ಅಂತ ಅನ್ನಿಸ್ತು. ಕೆಳಗಡೆ ಮನೆ ಕೆಲಸನೂ ಇರುತ್ತಲ್ಲ, ಸೊ ಅದು ಇದು ಮಾಡ್ಕೊತೀಯ ಅಲ್ವಾ ಅಂತ. ಸೊ ಹಾಗೇನೋ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ನಾನು. ನನಗೇನು ಅಂತ ಅವರು ಟಾಪಿಕ್ ಹೇಳಿಲ್ಲ ನನಗೆ. ನಿಮಗೇನಾದರೂ ಈಗ ಗೊತ್ತಾಯ್ತಾ? ಮೇಲ್ಗಡೆ ಮನೆ ನೀನು ಒರೆಸ್ಕೊತೀಯ ಅಲ್ಲ, ಮೇಲ್ಗಡೆ ನಿನ್ನ ರೂಮ್ ನೀನು ಒರೆಸ್ಕೊತೀಯ ಅಲ್ವಾ ಅಂದರೆ ಸಡನ್ನಾಗಿ ನಾನು ಏನು ಹೇಳೋಕ್ಕಾಗತ್ತೆ? ನಾನು ಒರೆಸ್ಕೊತೀನಿ ಅಂತ ನಾನು ಹೇಳಿದೆ. ಆಮೇಲೆ ಏನೋ ಹೇಳಿದ್ರು, ಏನೋ ಕೆಳಗಡೆ ಮನೆ, ಆಮೇಲೆ ಏನೋ ಹೇಳಿದ್ರು ಕೆಳಗಡೆ ಮನೆ ಬಂದು ಒರೆಸ್ಕೊತಾರೆ. ಸೊ ನಾನು ಆವಾಗ ನನ್ನ ಮೈಂಡಲ್ಲಿರೋದು ಮೇ ಬಿ ಇವರೆಲ್ಲ ಹೊರಗೆ ಹೋಗ್ತಾ ಇದ್ದಾರೆ ಅಥವಾ ಯಾರೋ ಸತ್ತೋಗಿದ್ದಾರೆ, ಸೊ ಯಾರೋ ಬಂದು ಮನೆ ಕ್ಲೀನ್ ಮಾಡ್ತಾರೆ ಅಂತ. ಸೊ ಕೆಳಗಡೆ ಮನೆದು ಮಾಡ್ತಾರೆ, ನಿನ್ನ ಮೇಲ್ಗಡೆ ನೀನು ಒರೆಸ್ಕೊ. ನಾನು ಒರೆಸ್ಕೊತೀನಿ. ಆಮೇಲೆ ಲಾಸ್ಟಲ್ಲಿ ಹೇಳ್ತಾರೆ, ಪಾತ್ರೆ ಮಾತ್ರ ಇಡು, ಅವ್ರು ಬೆಳಗ್ತಾರೆ ಅಂತ. ಆವಾಗ ಫ್ಲ್ಯಾಶ್ ಆಯಿತು, ಕೆಲಸದವ್ರು ಬಂದಿದ್ದಾರೆ ಅಂತ. ಹೌದಾ, ಆಲ್ರೆಡಿ ನಾನು ಹೂ ಅಂದ್ಬಿಟ್ಟಿದ್ದೀನಿ ಮೇಲ್ಗಡೆ ರೂಮ್ ಒರೆಸ್ಕೊತೀಯಾ ಅಂದಾಗ. ಬಟ್ ಆಮೇಲೆ ನನಗೆ ಫ್ಲ್ಯಾಶ್ ಆಯಿತು, ಯಾಕೆ ಕೆಳಗಡೆ ಮನೆ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಕರೆದಿದ್ದಾರೆ, ಸೊ ಮೇಲ್ಗಡೆ ಮನೆದು ಹೇಳಬೇಕು ತಾನೇ, ನನ್ನ ರೂಮಿಂದು ಹೇಳಬೇಕು ತಾನೇ. 1 ವರ್ಷದಿಂದ ನಾನೇ ಮಾಡ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ಲಾಸ್ಟ್ ಜಾನ್ವರಿಯಿಂದ ನಾನೇ ಕಸ ಗುಡಿಸೋದು, ಮನೆ ಒರೆಸೋದು, ಪಾತ್ರೆ ತೊಳೆಯೋದು, ಪ್ರತಿಯೊಂದನ್ನು ನಾನೇ ಮಾಡ್ಕೊತಾ ಇದ್ದೀನಿ. ಇವರು ಕೆಳಗಡೆ ಮನೆ ಕೆಲಸಕ್ಕೆ ಇಟ್ಕೋತಾ ಇದ್ದಾರೆ. ಮೇಲ್ಗಡೆ ಮನೆ ಕೆಲಸಕ್ಕೆ, ಮೇಲ್ಗಡೆ ಒಂದು ರೂಮು ಹೊರಿಸೋಕೆ ಗುಡಿಸೋಕೆ ಎಷ್ಟಾಗ್ಬಿಡುತ್ತೆ ಹೇಳ್ಬೋದಿತ್ತಲ್ಲ. ಸೊ ನನಗೆ ಓಡ್ತಾ ಇದೆ ಈಗ. ಬಟ್ ನಾನು ಆ ಮೊಮೆಂಟಿಗೆ ಹ್ಞೂ ಅಂದೆ. ನನಗೇನು ಗೊತ್ತೇ ಇಲ್ಲ. ಆಲ್ ಆಫ್ ಎ ಸಡನ್ ಬಂದು ಕೇಳಿದ್ರೆ ನಾನು ಏನು ಹೇಳೋಕ್ಕಾಗತ್ತೆ?
ಅವ್ರು ಹೇಳಬೇಕು ಫಸ್ಟು. ಮನೆ ಕೆಲಸದವ್ರನ್ನ ಹುಡುಕಿದ್ದೀನಿ, ಅವರು ಬರ್ತಾ ಇದ್ದಾರೆ. ನನ್ನ ಹತ್ರ ಹೇಳೋ ನೆಸೆಸಿಟಿನೇ ಇಲ್ಲ. ಕೆಳಗಡೆ ಮನೆ ಕೆಲಸಕ್ಕೆ ಅವರು ಕೆಲಸದವ್ರನ್ನ ಹೇಳಿದ್ದಾರೆ ಅಂದರೆ ಮೇಲ್ಗಡೆ ಮನೆ ಕೆಲಸಕ್ಕೂ ಹೇಳಬೇಕು. ಅದು ಅವ್ರ ಡ್ಯೂಟಿ. ಇದು ಅವ್ರದ್ದೇ ಮನೆ. ಪಾತ್ರೆ ಇಡುವಂತೆ. ಸೊ ನನಗೇನು ವ್ಯತ್ಯಾಸ? ಪಾತ್ರೆ ನನಗೂ ನನ್ನ ಮಗನಿಗೂ ಎಷ್ಟು ಪಾತ್ರೆ ಬೀಳುತ್ತೆ. ಆವಾಗಲೇ ವಾಶ್ ಮಾಡ್ಕೋತೀನಿ ನಾನು ಪಾತ್ರೆ. ಸೊ ನನ್ನ ನೆಸೆಸಿಟಿ ಇಲ್ಲ ಗೈಸ್. ಪೀಪಲ್ ವಿಲ್ ಶೋ ದೇರ್ ಮೆಂಟ್ಯಾಲಿಟಿ ಅವಾಗ. ಸೊ ನಾವು ತಿದ್ಕೋಬೇಕು. ನಮ್ಮದು ಅಂತ ಕೂತ್ಕೊಂಡ್ರೆ ನಾವು ತಿದ್ಕೋಬೇಕು ಫಸ್ಟು. ಅಲ್ಲ ಗೈಸ್, ಓ ಮೈ ಗಾಡ್, ಏನು ಹೇಳೋದು? ಇಲ್ಲ ನಂಗೆ ಮೇಲ್ಗಡೆ ಮನೇಲಿ ಒರೆಸ್ಕೊಡಿ ಅಂತ ಹೇಳೋದಾ? ಅಥವಾ ಕೆಲ್ಸಕ್ಕೆ ಬಂದಿರೋರ ಹತ್ರ ಇವ್ರು ಏನು ಮಾತಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಎಷ್ಟಕ್ಕೆ ಮಾತಾಡ್ಕೊಂಡಿದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಆ ಕೆಲಸದವಳು ಮೇಲ್ಗಡೆ ಕೆಲಸ ಮಾಡ್ತಾಳೋ ಇಲ್ಲೋ ಅನ್ನೋದು ನಂಗೆ ಗೊತ್ತಿಲ್ಲ. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಕೆಲಸದವ್ರ ನೆಸೆಸಿಟಿ ಇದೆ. ನನಗೂ ವಯಸ್ಸಾಗಿದೆ. ನಾನೇನು ಹೀಗೇನು 20s ಗರ್ಲ್ ಅಲ್ಲ. ಸೊ ನನಗೂ ಕೆಲಸದವ್ರ ನೆಸೆಸಿಟಿ ಇದೆ. ಆದರೂ ಹೋಗಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ. ಅವ್ರವ್ರ ಬುದ್ಧಿ ಅವ್ರವ್ರು ತೋರಿಸ್ತಾರೆ. ಪಾತ್ರೆ ಇಡು ಅಂತ ಹೇಳಿದ್ರು. ನನಗೇನು ಪಾತ್ರೆಗೆ ಅವಶ್ಯಕತೆ ಇಲ್ಲ. ಮಾಡಿದ್ರೆ ಎಲ್ಲ ಕೆಲಸ ಮಾಡಿಕೊಡ್ಬೇಕು. ಅದೇನದು ಒಂದು ಪಾತ್ರೆ ಮಾತ್ರ ಬೆಳ್ಕೊಡೋದು? ನಂಗೆ ಬೇಜಾರಾಗ್ತಾಯಿದೆ. ನನ್ನನ್ನು ಎಷ್ಟು ನನ್ನ ಇನ್ನೋಸೆನ್ಸ್ನ ಎಷ್ಟು ಯೂಸ್ ಮಾಡ್ಕೋತಾರೆ ಇವರು. ಎಲ್ಲ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಮನುಷ್ಯತ್ವ ಬೇಡ. ಇದಕ್ಕೆ ಅವ್ರು ಚೆನ್ನಾಗಿರಲಿ, ನಮ್ದು ಹೆಂಗೋ ನಡೆಯುತ್ತೆ. ನನ್ನ ಕೆಲಸ ನಾನು ಮಾಡ್ಕೋತೀನಿ. 1 ವರ್ಷದಿಂದನೇ ಮಾಡ್ಕೊಂಡಿದ್ದೀನಿ. ನನಗೇನಾಗುತ್ತೆ? ಆ ದೇವರು ಅವನೊಬ್ಬ ಇದ್ದರೆ ಎಲ್ಲದಕ್ಕೂ ಮಾಡ್ತಾನೆ. ಟೈಮ್ ಬಂದು 4 ಗಂಟೆ. ಬನ್ನಿ ಚಿಂಟು ಕರ್ಕೊಬರಕ್ಕೆ ಹೋಗೋಣ. ಗೈಸ್, ತುಂಬ ಬೇಗ ಎದ್ದೊಳ್ತಾ ಇದ್ದೀನಿ ಅಲ್ಲ, ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತಾ ಇದೆ. ಈಗ ಬಂದೆ ಚಿಂಟುನ ಸ್ಕೂಲಿಂದ ಕರ್ಕೊಂಡು. ಬಟ್ಟೆ ತಗೊಳ್ಳೋಣ ಬನ್ನಿ. ಇವತ್ತು ನಾನು ನಮ್ಮ ರೆಸಾರ್ಟ್ ಹತ್ರ ಹೋಗ್ತಾ ಇದ್ದೀನಿ. ಚಿಂಟುಗೆ ಗೊತ್ತಿಲ್ಲ ಇದು. ಸರ್ಪ್ರೈಸ್ ಕೊಡೋಣ. ಅವನು ತುಂಬ ದಿನದಿಂದ ಕೇಳ್ತಾ ಇದ್ದ, ಅಮ್ಮ ನನ್ನನ್ನು ರೆಸಾರ್ಟ್ ಹತ್ರನೇ ನೀನು ಕರ್ಕೊಂಡು ಹೋಗ್ತಾ ಇಲ್ಲ, ಈಗ ನೀನೂ ಹೋಗ್ತಾ ಇಲ್ಲ ಅಂತ. ಸೊ ಇವತ್ತು ಸ್ವಲ್ಪ ಕೆಲಸ ಇದೆ ಅಲ್ಲಿ, ಹಾಗಾಗಿ ರೆಸಾರ್ಟ್ ಕಡೆ ಹೋಗೋಣ. ಚಿಟ್ಟು ಸ್ನ್ಯಾಕ್ಸ್ ಏನು ಮಾಡಿಕೊಡ್ತೀಯ ಅಮ್ಮ ಅಂದ. ಫಸ್ಟ್ ನೀನು ಸ್ನಾನ ಮಾಡ್ಕೊಂಡು ಬಾ, ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿದ್ದೀನಿ. ಅವ್ನು ಹೇಳಿಲ್ಲ ಅವನಿಗೆ. ಬನ್ನಿ ಬೇಗ ಬಟ್ಟೆ ಎತ್ಕೊಂಡು ಹೋಗೋಣ. ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ, ಫೇಸ್ ವಾಶ್ ಮಾಡಿಕೊಂಡು ರೆಸಾರ್ಟ್ ಕಡೆ ಹೋಗಿ ಬರೋಣ. ಇವತ್ತು ಎಷ್ಟು ಬಟ್ಟೆ ಹೋಗ್ತಿದ್ದೀನಿ ಗೊತ್ತಾ? ಜಾಸ್ತಿನೇ ಬಟ್ಟೆ ಹೋಗ್ತಿದ್ದೀನಿ. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಟೊಯ್ ಅಲ್ಲಿ. ರೆಸ್ಟ್ಲೆಸ್ ಆಗಿದ್ದೀನಾ ಅಥವಾ ಮುಖದಲ್ಲಿ ಬೇಜಾರು ಕಾಣ್ತಾ ಇದೆಯಾ? ಮನಸ್ಸಿಗೆ ಬೇಜಾರಾಗಿದೆ ಅಲ್ಲ, ಅದು ನನ್ನ ಮುಖದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ಕಾಫಿ
ಶುಗರ್ ಕಮ್ಮಿ ಆಯಿತು ಅನ್ಸುತ್ತೆ. ನನಗೆ ಸ್ವಲ್ಪ ಬೇಜಾರಾದರೂ ಮನ್ಸಿಗೆ ನೋವಾದ್ರೂ ಅದು ನಾನು ಮಾಡೋ ಕೆಲಸ ಅಥವಾ ಅಡುಗೆ ಮೇಲೆ ಪರಿಣಾಮ ಬೀರುತ್ತೆ. ಚಿಂಟುಗೆ ಒಂದು ಕುಕ್ಕುಂಬರು ಮತ್ತು ಒಂದು ಆರೆಂಜ್ ಕೊಟ್ಟಿದ್ದೆ. ನನಗೆ 2 ಪೀಸ್ ಇಟ್ಟಿದ್ದಾನೆ. ಪೂಜೆ ಮಾಡ್ಕೊಂಡು ಬಂದೆ, ಕುಂಕುಮ ಇಡೋದೇ ಮರ್ತೋಯ್ತು. ನೋಡಿ, ನನ್ಗಾಗಿರೋ ಬೇಜಾರು ಇಲ್ಲೂ ಸಹ ಎಫೆಕ್ಟ್ ಆಗ್ತಾ ಇದೆ. ಕುಕ್ಕುಂಬರ್ ಅಲ್ಲ ಚಿಂಟು, ಈ ಶಕ್ತಿಯಲ್ಲಿ ಇದು ಬೇಕು. ನೀನೇ ಹಾಕು ಅಂದೋಳು. ಟೀ ಶರ್ಟ್ ಗ್ರೀನ್ ಕಲರ್ ಹಾಕಿದೆಯಲ್ಲ, ಅಷ್ಟೇ ಸಾಕು. ಇದು ಹಾಕೋತೀನಿ, ಇದಕ್ಕೆ ಮ್ಯಾಚ್ ಅದಕ್ಕೆ ಎಷ್ಟು ಸ್ವೆಟ್ಟಿಂಗ್ ಆಗ್ತಾ ಇದೆ. ಅಲ್ಲ, ಇದಕ್ಕೆ ಮ್ಯಾಚ್ ಆಗುತ್ತೆ. ಡೈರಿ ನಡಿ. ಫಸ್ಟು ಗೋಕರ್ಣ ಹೋಗೋಣ. ಯಾಕೆ? ಅಲ್ಲಿ ಉಪ್ಪು ತಗೋಬೇಕು. ಉಪ್ಪು ಯಾಕೆ? ಉಪ್ಪು ತಗೋಬೇಕು. ಯಾಕೆ? ನನ್ನ ಫ್ರೆಂಡಿಗೆ ಒಬ್ರಿಗೆ ಉಪ್ಪು ಬೇಕಂತೆ, ಕೊರಿಯರ್ ಮಾಡಬೇಕು. ಅದಲ್ಲಿಂದ ತಗೊಂಡ್ರೆ ಏನಾಗುತ್ತೆ? ಅವ್ರಿಗೆ ಗೋಕರ್ಣ ಉಪ್ಪು ಬೇಕಂತೆ. ಯಾಕಂದ್ರೆ ಗೋಕರ್ಣ ಅದು ಕಲ್ಲುಪ್ಪು ಇಷ್ಟ ಆಗಿದೆಯಂತೆ ಅವ್ರಿಗೆ, ಬೇಕಂತೆ. ಕಲ್ಲು ತಗೊಂಡು ನಾಳೆ ಕೊರಿಯರ್ ಮಾಡೋದು. ಇವತ್ತು ಹೇಗೆ ಹೋಗ್ತೀವೋ ತಗೊಬರೋಣ. ಅವ್ರು ಯಾವಾಗ ಬಂದಿರುತ್ತೆ ಗೋಕರ್ಣಕ್ಕೆ? ಲಾಸ್ಟ್ ಇಯರ್. ಇದು ನಮ್ಮ ಕಡೆನೂ ಸಿಗುತ್ತೆ. ಇದೇ ಉಪ್ಪು ನಮ್ದು ಸಿಗುತ್ತೆ. ಅದು ಬೇರೆ ಅಂಕಲ್, ಅದು ಗೋಕರ್ಣ ಇದು ಸಾಣಿಕಟ್ಟ ಅದ. ಗೈಸ್, ಸಣ್ಣ ನೋಡಿ, ಸಣ್ಣ. ವಾವ್, ಎಷ್ಟು ಚಂದ ಇದೆ, ಸಖತ್ತ ಕಾಣ್ತಾ ಇದೆ. ಗೈಸ್, ನಾವೀಗ ನಮ್ಮ ರೆಸಾರ್ಟಿಗೆ ಬಂದಿದ್ದೀವಿ. ಮೆಸೇಜ್ ಯಾರು? ನಮ್ಮ ಈ ಬೆಲ್ಟಲ್ಲಿ ನಮ್ಮ ರೆಸಾರ್ಟು A1 ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ. ಫೀಲ್ ಅಂತೂ ಟಾಪ್ ಲೆವೆಲ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಬಂದವರು ಯಾರು ಡಿಸ್ಸ್ಯಾಟಿಸ್ಫೈ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಈವನ್ ಫುಡ್ ಸಹ ತುಂಬ ಚೆನ್ನಾಗಿ ಸಿಗುತ್ತೆ. ಹೇಳಬೇಕಾ, ನಮ್ಮ ರೆಸಾರ್ಟ್ ಸಖತ್ತಾಗೇ ಇರುತ್ತೆ. ನೋಡಿ, ರಾತ್ರಿ ಆಗ್ತಾ ಆಗ್ತಾ ಫುಲ್ ಜಗಮಗಿಸ್ತಾ ಇರುತ್ತೆ. ಬೆಳಗಿನ ಹೊತ್ತು ಸ್ವಲ್ಪ ಬಿಸಿಲಿರುತ್ತೆ ಅನ್ನೋದು ಬಿಟ್ಟರೆ, ರಾತ್ರಿ ಆಗ್ತಾ ಆಗ್ತಾ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕ್ಲೈಮೇಟು. ಆ್ಯಂಡ್ ಬೀಚ್ ಮುಂದೆ ಕುತ್ಕೊಂಡು ನಿಮ್ಮ ನೋವೆಲ್ಲ ಮರಿಬೋದು, ಏನೇ ಕಷ್ಟ ಇದ್ರೂ ಮರ್ತೋಗುತ್ತೆ. ಸೊ ನಿಮಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಸಿಗತ್ತೆ. ಸೊ ಇಂಥದ್ದೊಂದು ರೆಸಾರ್ಟು ನಮ್ಮದು ಚಿಂಟವ್ರ ಪಪ್ಪ ಕಷ್ಟಪಟ್ಟು ಬಿಲ್ಡ್ ಮಾಡಿದಾನಲ್ಲ ಅನ್ನೋದೊಂದು ಖುಷಿ. ಸೊ ಇಲ್ಲಿ ಬಂದು ನಾವು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಹೋಗ್ತೀವಿ. ಇವತ್ತು ಸಹ ಚಿಕನ್ ಕ್ರಿಸ್ಪಿ ಮತ್ತು ಚೆಜ್ವಾನ್ ಚಿಕನ್ ಫ್ರೈಡ್ ರೈಸ್ ಅಮ್ಮ ಮಗ ತಿನ್ಕೊಂಡು ಈಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಗೈಸ್, ಜಸ್ಟ್ ನಾವು ಬಂದು ನಾನು ನನ್ನ ಮಗ. ಗೈಸ್, ಜಸ್ಟ್ ನಾನು ಚಿಂಟು ಮನೆಗೆ ಬಂದು, ಚಿಂಟು ಬಂದಾಗಲಿಂದ ಏನೂ ಓದಿರಲಿಲ್ಲ. ಸೊ ಓದೋಕ್ಕೆ ಕೂತಿದ್ದಾನೆ. ನಾನು ಸ್ವಲ್ಪ ಕಿಚನ್ಗೆ ಹೋಗ್ಬಿಟ್ಟು ಅನ್ನ ಸಾರು ಎಲ್ಲ ಫ್ರಿಜ್ಗೆ ಹಾಕ್ಬಿಟ್ಟು ಬರ್ತೀನಿ. ಅನ್ನ ಏನು ಫ್ರಿಜ್ಜಿಗೆ ಹಾಕಲ್ಲ, ಕರಿ ಏನಿದೆಲ್ಲ, ಸೊ ಅದನ್ನು ಫ್ರಿಜ್ಜಿಗೆ ಹಾಕ್ಬಿಟ್ಟು ಬರ್ತೀನಿ. ಕೆಳಗೆ ಹೋಗಿ ಬರ್ತೀನಮ್ಮ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಹೇಗೆ ಅನ್ನಿಸ್ತು ನಿಮಗೆ ಹೇಳಿ, ಕಮೆಂಟ್ ಮಾಡಿ. ನಮ್ಮ ರೆಸಾರ್ಟ್ಗೆ ಹೋಗಿದ್ದೆ, ಖುಷಿ ಆಯಿತು. ತುಂಬ ದಿನದ ಮೇಲೆ ಹೋಗಿ ಬಂದೆ ಆಫ್ಟರ್ ಲಾಂಗ್ ಟೈಮ್. ಚಿಂಟು ಪಪ್ಪನ ಬರ್ಡೇ ದಿನ ಹೋಗಿದ್ದು ಲಾಸ್ಟ್ ನಾನು, ಡಿಸೆಂಬರ್ 22. ಈಗಲೇ ಹೋಗಿದ್ದು ಮತ್ತೆ. ಅಮ್ಮ, ನಮ್ಮದೇ ರೆಸಾರ್ಟಲ್ಲಿ, ನಮ್ಮದೇ ಹೋಟೆಲಲ್ಲಿ ಖಾನಾ ಪೀನಾ ಎಲ್ಲ ಆಗಿ ಬಂದು ಇಷ್ಟೇ. ಬಾಯ್, ಗುಡ್ ನೈಟ್.